ಇನ್ನೊಂದ್ಸಲಿ ಗಲಾಟೆ ನಡೀತಾ ಇದೆ, ಇಮಿಡಿಯೇಟ್ ಆಕ್ಷನ್ ತಗೊಳ್ಳಿ. ಈಗಲೇ ಹೊಟ್ಟೆ ಸರ್. ಬಾನೆಟ್ ಓಪನ್ ಮಾಡಿದಾಗ ನಿಮಗೆ ಜಪಾನ್ ಲೋಗೋ ಕಾಣೋ ತರ ಪೇಂಟ್ ಮಾಡಿದ್ದಾರೆ. ಅಲ್ಲಿ ಒಂದು ಜೆನ್ ಇದೆ, ಇಲ್ಲಿ ನಮ್ದು ಜಿಪ್ಸಿ ಇದೆ, ಇಲ್ಲೊಂದು ಜಿಪ್ಸಿ ಇದೆ, ಇಲ್ಲೊಂದು ಬಲೆನೋ ಇದೆ. ಆದ್ರೆ ಇಷ್ಟು ಕಾರ್ಗಳನ್ನ ಓಡಿಸಿದ್ರು ಕೂಡ ನಮಗೆ JDM ಫೀಲಿಂಗ್ ಬರ್ತಾ ಇರ್ಲಿಲ್ಲ. ಒಂದು ಪ್ರಾಪರ್ JDM ಕಾರ್ ನ ಓಡಿಸಬೇಕು ಅಂತ ಇವತ್ತು ನಾವು ಸೀಡಿಯಾ ವಿಡಿಯೋ ಮಾಡ್ತಾ ಇದೀವಿ. ಸೀಡಿಯಾ ಅಂದ್ರೆ ಸೆಂಚುರಿ ಅಂಡ್ ಡೈಮಂಡ್ ಅಂತ. ಸೆಂಚುರಿ ಇಂದ CE ತಗೊಂಡು ಡೈಮಂಡ್ ಇಂದ DIA ತಗೊಂಡು ಸೀಡಿಯಾ ಮಾಡಿರೋದು. ಸೆಂಚುರಿ ಅಂತ ಏನಕ್ಕೆ ಹೇಳಿದ್ರು ಅಂದ್ರೆ ನಾವು 100 ವರ್ಷ ಬದುಕಿಲ್ಲ ಅಂದ್ರೆ ಗಾಡಿ ಅಂತ ಬದುಕುತ್ತೆ. ಇನ್ನ ಡೈಮಂಡ್ ಏನಕ್ಕೆ ಅಂದ್ರೆ ಏನ್ ಬರೋ ಇಷ್ಟ ಚೆನ್ನಾಗಿದ್ದು ಡೈಮಂಡ್ ಅಂತ ಗಾಡಿ. ಯಾಕೆ ನೀನು ಇಂಥ ಗಾಡಿಗಳನ್ನ ತರ್ತೀಯ? ದಯವಿಟ್ಟು ಬೇಡ, ಲೈಫ್ ನ ಬರ್ಬಾದ್ ಮಾಡೋ ಒಂದು ಪರಿಸ್ಥಿತಿಗೆ ತರಬೇಡ ನಮ್ನ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಈ ಕಾರ್ನ ನೋಡ್ತಿದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಏನ್ ಲುಕ್ ಇದೆ ಗುರು ಈ ಕಾರು. ಈಗ ಒಂದು ಫೋಟೋ ತಕೊಳ್ಳೋಣ. ಎಲ್ಲ ನೀಟಾಗಿ ಸೆಟ್ ಮಾಡ್ಕೊಂಬಿಡೋಣ. ನೋಡಿ ಇವಾಗ ಕ್ಲಚ್ ಹಿಡ್ದಿಲ್ಲ, ಸ್ಟಾರ್ಟ್ ಆಗುತ್ತೆ. ಕ್ಲಚ್ ಲಾಕ್ ಇಲ್ಲ ಇದಕ್ಕೆ. ಏನ್ ಬ್ಯೂಟಿಫುಲ್ ಆಗಿದೆ ಗುರು ಫೀಲ್ ಇದ್ರಲ್ಲಿ. ಫ್ರಂಟ್ ಅಲ್ಲಿ ಫೈಬರ್ ಫೆಂಡರ್ ಇದೆ, ಬಾಡಿ ಕಿಟ್ ಇದೆ ಈ ಕಾರಲ್ಲಿ, ಫ್ರಂಟ್ ಸ್ಕರ್ಟಿಂಗ್ ಇದೆ, ಸೈಡ್ ಸ್ಕರ್ಟಿಂಗ್ ಇದೆ, ಹ್ಯಾಲೋಜನ್ ಹೆಡ್ಲೈಟ್ ಇದೆ, ಹ್ಯಾಲೋಜನ್ ಇಂಡಿಕೇಟರ್ ಇದೆ. ಹೆಡ್ಲೈಟ್ ನ ಸ್ವಲ್ಪ ಬಫ್ ಮಾಡಬೇಕು, ಬಟ್ ಒಳಗಡೆ ಎಲ್ಲ ಚೆನ್ನಾಗಿದೆ. ಪಕ್ಕ ಕುತ್ಕೊಂಡ್ರೆ ಭಯ ಇದೆ, ಓಡಿಸ್ಬೇಕಾದ್ರೆ ಗೊತ್ತಾಗಲ್ಲ. ಗೊತ್ತಾಯ್ತಾ? ಕೂರ್ಸ್ಕೊಂಡ್ಬಿಟ್ಟು ನಮ್ನ ಆಟ ಆಡಿಸ್ತೀಯಲ್ಲ ನೀನು. ಆನ್ಸರ್ ಅಲ್ಲಿ ಒಂದು ಎವಲ್ಯೂಷನ್ ಅಂತ ಮಾಡೆಲ್ ಬಂದಿತ್ತು. ಫಾಸ್ಟ್ ಅಂಡ್ ಫ್ಯೂರಿಯಸ್ ಅಲ್ಲಿ ಟೋಕಿಯೋ ಡ್ರಿಫ್ಟ್ ಅಂತ ಒಂದು ಮೂವಿ ಇದೆ, ಅದರಿಂದ ಈ ಕಾರ್ಗಳು ವರ್ಲ್ಡ್ ವೈಡ್ ಫೇಮಸ್ ಆಯ್ತು. ಅದಕ್ಕಿಂತ ಮುಂಚೆ ಲ್ಯಾನ್ಸರ್ ಗಳು ಫೇಮಸ್ ಆಗಿದ್ದು WRC ರ್ಯಾಲಿಯಲ್ಲಿ. ಡಾಕರ್ ಅಲ್ಲಿ ಯಾವ ತರ ಪಜೆರೋ ರೂಲ್ ಮಾಡಿತ್ತು, WRC ನ ಲ್ಯಾನ್ಸರ್ ಗಳು ರೂಲ್ ಮಾಡಿತ್ತು. ಇದರಲ್ಲಿ 205 ಸೆಕ್ಷನ್ ಟೈರ್ ಗಳು ಹಾಕಿರೋದು, 15 ಇಂಚ್ ಅಲಾಯ್ ವೀಲ್ ಇದೆ. ನೀವೇನಿಲ್ಲಿ OZ ರೇಸಿಂಗ್ ಅಂತ ನೋಡ್ತಾ ಇದೀರಾ, ಇದು ಆಫ್ಟರ್ ಮಾರ್ಕೆಟ್ ಅಲ್ಲ, ಸೀಡಿಯಾ ಸ್ಪೋರ್ಟ್ ಜೊತೆ ಸ್ಟಾಕ್ ಅಲ್ಲಿ ಬಂದಿದ್ದು. ಇದರಲ್ಲಿ 4 ವೀಲ್ ಅಲ್ಲಿ ಡಿಸ್ಕ್ ಬ್ರೇಕ್ ಇದೆ. ಬ್ರೇಕಿಂಗ್ ಪರ್ಫಾರ್ಮೆನ್ಸ್ ಮಾತ್ರ ಚಿನ್ನ ಗುರು. ಈ ಕಾರ್ಗಳನ್ನ ಡ್ರೈವರ್ಸ್ ಕಾರ್ ಅಂತ ಏನಕ್ಕೆ ಕರೀತಾರೆ ಅಂತ ಇವತ್ತು ಗೊತ್ತಾಯ್ತು. ಡ್ರೈವರ್ ಮಾತ್ರ ಮಜಾ ಇರ್ತದೆ, ಪಕ್ಕದಲ್ಲಿ ಕೂತವ್ರಿಗೆ ಬೈಕ್ ಬರ್ತದೆಲ್ಲ. ಏನ್ ಸ್ಮೂತ್ ಆಗೈತೆ ಗುರು. ಹೊಸ ಕಾರಲ್ಲಿ ಈ ತರ ಸ್ಮೂತ್ ಆಗಿ ಬರಲ್ಲ. ನಮ್ ದೇಶದಲ್ಲಿ ಲ್ಯಾನ್ಸರ್ ಮುಂಚೆಯಿಂದಾನೇ ಬಂದಿತ್ತು. ಆದ್ರೆ 2006 ಅಲ್ಲಿ ಲ್ಯಾನ್ಸರ್ ಸೀಡಿಯಾ ಅಂತ ಒಂದು ಕಾರ್ ಬಿಟ್ರು. 2009 ಅಲ್ಲಿ ಲ್ಯಾನ್ಸರ್ ಅನ್ನೋ ಹೆಸರನ್ನ ತೆಗೆದುಬಿಟ್ಟು ಬರೀ ಸೀಡಿಯಾ ಅಂತ ಬಿಟ್ರು. ಇದರಲ್ಲಿ 2 ವೇರಿಯಂಟ್ ಬಂದಿತ್ತು, ಒಂದು ನಾರ್ಮಲ್ ಸೀಡಿಯಾ, ಒಂದು ಸೀಡಿಯಾ ಸ್ಪೋರ್ಟ್. ಸೀಡಿಯಾದಲ್ಲಿ 1.5 ಲೀಟರ್ ಇಂಜಿನ್ ಇತ್ತು. ಈ ಪರ್ಟಿಕ್ಯುಲರ್ ಸೀಡಿಯಾ ಸ್ಪೋರ್ಟ್ ಅಲ್ಲಿ 2 ಲೀಟರ್ ಇಂಜಿನ್ ಇದೆ, ಅಂದ್ರೆ 2000 cc ಇಂಜಿನ್ ಗುರು. ಇದರಲ್ಲಿ ಇದ್ದಿದ್ದು 16 ವಾಲ್ವ್ 2 ಲೀಟರ್ ಪೆಟ್ರೋಲ್ ಇಂಜಿನ್, 112 bhp ಇತ್ತು, 175 ನ್ಯೂಟನ್ ಮೀಟರ್ ಟಾರ್ಕ್ ಇತ್ತು. ಇದರಲ್ಲಿರುವಂತ ಇಂಜಿನ್ ಪವರ್ ಗೆ ಕಂಪೇರ್ ಮಾಡಿದ್ರೆ ಹೋಂಡಾ ಸಿಟಿಯಲ್ಲಿ ಫಾರ್ ಬೆಟರ್ ಆಗಿರುವಂತ ಇಂಜಿನ್ ಇತ್ತು, ಫಾರ್ ಬೆಟರ್ ಆಗಿರುವಂತ ಇಂಜಿನ್ ಪರ್ಫಾರ್ಮೆನ್ಸ್ ಇತ್ತು. ಆದ್ರೆ ಈ ಸೀಡಿಯಾ ಸ್ಪೋರ್ಟ್ ಶೈನ್ ಆಗಿದ್ದು ಇದರಲ್ಲಿರುವಂತ ಹ್ಯಾಂಡ್ಲಿಂಗ್ ಅಲ್ಲಿ. ಈ ಗಾಡಿಗಳು ಯಾಕೆ ಹೇಳಿ ಓಡ್ಸಕ್ ಮಜಾ ನೋಡಿ. ಕೇಬಲ್ ಕೊಟ್ಟ ತಕ್ಷಣ ಥ್ರಾಟಲ್ ಇದು ಎಷ್ಟು ಕೊಡ್ತೀವಿ ಅಷ್ಟು ಓಪನ್ ಆಗುತ್ತೆ. ಸೀಡಿಯಾಗಳು ಏನಿತ್ತು ನಮ್ಮ ದೇಶದಲ್ಲಿ ಇದ್ದಂತ ನ್ಯಾಷನಲ್ ರ್ಯಾಲಿ ಚಾಂಪಿಯನ್ಶಿಪ್ ನ ರೂಲ್ ಮಾಡಿತ್ತು ಗುರು. ಅವಾಗ ಚಿಕ್ಕಮಗಳೂರಲ್ಲಿ ಆಗ್ತಿದ್ದ ಕಾಫಿ ಡೇ ರ್ಯಾಲಿ ಆಗಿರ್ಬೋದು, ಮಡಿಕೇರಿಯಲ್ಲಿ ಆಗ್ತಿದ್ದಂತ ಕೂರ್ಗ್ ರ್ಯಾಲಿ ಆಗಿರ್ಬೋದು, ಇವನ್ ನಾರ್ತ್ ಇಂಡಿಯಾದಲ್ಲಿ ಆಗ್ತಿದ್ದಂತ ಎಷ್ಟೊಂದು ರ್ಯಾಲಿಗಳಲ್ಲೂ ಕೂಡ ಸೀಡಿಯಾನೇ ಪರ್ಫಾರ್ಮ್ ಮಾಡ್ತಾ ಇದ್ದಿದ್ದು. ಅದಕ್ಕೆ ಮೇನ್ ರೀಸನ್ ಈ ಕಾರಲ್ಲಿ ಇರುವಂತ ಚಾಸಿ, ಈ ಕಾರಲ್ಲಿ ಇರುವಂತ ಹ್ಯಾಂಡ್ಲಿಂಗ್. ಈ ಪರ್ಟಿಕ್ಯುಲರ್ ಕಾರಲ್ಲಿ ಸಸ್ಪೆನ್ಷನ್ ಮಾಡ್ ಆಗಿದೆ, ಅಡ್ಜಸ್ಟಬಲ್ ಕಾಯಿಲ್ ಓವರ್ಸ್ ಗಳನ್ನ ಹಾಕಿದ್ದಾರೆ, ಮೇಲೆ ಒಂದು ಸ್ಟ್ರಟ್ ಬಾರ್ ಹಾಕಿದ್ದಾರೆ, DMC ಏರ್ ಫಿಲ್ಟರ್ ಇದೆ. ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಲ್ಯಾನ್ಸರ್ ಎವಲ್ಯೂಷನ್ ಅಂತ ಒಂದು ಕಾರ್ ಇತ್ತು, ಅದರಲ್ಲಿ ಸುಮಾರು ಜನರೇಷನ್ ಗಳು ಬಂದಿತ್ತು. ನಮ್ಮ ದೇಶಕ್ಕೆ ಈ ಕಾರ್ ಬಂದಾಗ ಎವಲ್ಯೂಷನ್ ಪ್ರಾಬಬ್ಲಿ 7 ಅಥವಾ 8th ಜನರೇಷನ್ ನಡೀತಾ ಇತ್ತು ಅನ್ಸುತ್ತೆ. ಆ ಎವಲ್ಯೂಷನ್ 7 ಮತ್ತೆ 8 ಅಲ್ಲಿ ಇದ್ದಂತ ಸೇಮ್ ಚಾಸಿನ ಯೂಸ್ ಮಾಡ್ಕೊಂಡು ಸೀಡಿಯಾ ಸ್ಪೋರ್ಟ್ ನ ಮಾಡಿದ್ದು. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಈ ಕಾರ್ದು ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಇದೆ ಅಂತ ಅನಿಸ್ಬೋದು, ಆದ್ರೆ ಇದರಲ್ಲಿ ಜಾಸ್ತಿ ಇರೋದೇನು ಅಂದ್ರೆ ವೀಲ್ ಬೇಸ್. ಒಳಗಡೆ ಕೂತವ್ರಿಗೆ ಒಳ್ಳೆ ಸ್ಪೇಸ್ ಇದೆ. ಒಳಗಡೆ ಕಂಪ್ಲೀಟ್ ಆಗಿ ಬ್ಲಾಕ್ ಇಂಟೀರಿಯರ್ ಇದೆ, ಮಧ್ಯ ರೆಡ್ ಕಲರ್ ಲೆದರ್ ಸ್ಟಿಚಿಂಗ್ ಮಾಡಿಸಿದ್ದಾರೆ. ಲೆಗ್ ರೂಮ್ ಸಕ್ಕದಾಗಿದೆ ಗುರು. ನಾನು ಫ್ಲಾಶ್ ಲೈಟ್ ಹಾಕೊಂಡು ವಿಡಿಯೋ ಮಾಡ್ತಾ ಇದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಧ್ಯ ಇಲ್ಲೊಂದು ಆಸ್ಟ್ರೇ ಕೊಟ್ಟಿದ್ದಾರೆ, ಸೈಡ್ ಅಲ್ಲಿ ಪವರ್ ವಿಂಡೋ ಸ್ವಿಚ್ ಇದೆ. ಹೆಡ್ ರೂಮ್ ಚೆನ್ನಾಗಿದೆ. ಇಲ್ಲಿ ಹಿಂದ್ಗಡೆ ನೋಡಿ ಸ್ಪೀಕರ್ ಗಳನ್ನ ಹಾಕಿದ್ದಾರೆ. ಎಲ್ಲಾ ಕಾರ್ಗಳನ್ನು, ಎಲ್ಲಾ ಗಾಡಿಗಳನ್ನು ನೀವು ಹಾರ್ಸ್ ಪವರ್ ಅಲ್ಲಿ ಅದ್ ಕೊಡುವಂತ ಪರ್ಫಾರ್ಮೆನ್ಸ್ ಅಲ್ಲಿ ಅಳಿಯಕ್ ಆಗೋದಿಲ್ಲ. ಕೆಲವೊಂದು ಕಾರ್ಗಳನ್ನ ಅದ್ ಕೊಡುವಂತ ಫೀಲಿಂಗ್ ಅಲ್ಲಿ ಅಳಿಬೇಕು. ನೋಡಿಲ್ವಾ ಸೀಡಿಯಾ? ಪಜೆರೋ ಗೊತ್ತಾ? ಅದೇ ಕಂಪ್ನಿದು. ಸಿಗದ ಹಂಗಾದ್ರೆ ಬಾಯ್ ಬಾಯ್, ಹುಷಾರು. ನನಗೆ ನಂಬೋಕೆ ಆಗ್ತಾ ಇಲ್ಲ, ಶೇಕ್ ಆಗ್ಬಿಟ್ಟೆ ನಾನು. ಈ ಕಾರು ಸೈಡ್ ಇಂದ ನೋಡಕ್ಕೆ ಸೆಕ್ಸಿ ಆಗಿದೆ. ಸೀಡಿಯಾ ಸ್ಪೋರ್ಟ್ ಮಾಡೆಲ್ ಅಲ್ಲಿ ಹಿಂದ್ಗಡೆ ಒಂದು ಸ್ಪಾಯ್ಲರ್ ಕೊಡ್ತಾ ಇದ್ರು ಸ್ಟಾಕ್ ಅಲ್ಲೇನೆ. ನೋಡಿ ಮಿಸ್ಟುಬಿಷಿ ಲೋಗೋ ಇದೆ. ಕೀ ಕೊಡ. ಹೆಂಗ್ ಬೈ ಇದು? ಒಳಗಡೆ ಏನ್ ತೆಗಿಬೇಕಾ? ಬಂತು.
ಓ ಬೇಜಾನ್ ಸ್ಪೇಸ್ ಇದೆ. ಹೆಡ್ ಗ್ಯಾಸ್ಕೆಟ್ ಅಲ್ವಾ? ಈ ತರ ಕಾರ್ಗಳು ಇಟ್ಕೊಂಡ್ರೆ ಪಾರ್ಟ್ಸ್ ಎಲ್ಲ ಇಟ್ಕೊ ತಿರ್ಗಾಡ್ತಾ ಇರ್ಬೇಕಲ್ವಾ? ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ನಾನು ಇವತ್ತಿಗೂ ಎಷ್ಟೊಂದು ಜನ CDR ಸ್ಪೋರ್ಟ್ ಓನರ್ ಗಳನ್ನ ಮೀಟ್ ಆಗಿದ್ದೀನಿ. ಒಂದು ಸಲ ಅವರು ಈ ಕಾರ್ನ ಓಡಿಸಿದ್ಮೇಲೆ ಇನ್ ಯಾವ ಕಾರ್ನು ತಗೊಳಕ್ ಇಷ್ಟ ಪಡೋದಿಲ್ಲ. ಮೇಂಟೆನೆನ್ಸ್ ವೆರಿ ಎಕ್ಸ್ಪೆನ್ಸಿವ್. ಅದನ್ನ ರೇಸ್ ಶಾರ್ಟ್ ಎಲ್ಲ ಜಾಸ್ತಿ ಅಲ್ಲ, 20,000 ಅಷ್ಟೇ. ಸಸ್ಪೆನ್ಷನ್ ಇವು ಹೋದ್ರೆ ಕಿಡ್ನಿ ಕಾರ್ನ ಇಟ್ಟು ಮೇಂಟೈನ್ ಮಾಡೋ ಕಾಸ್ಗೆ ಆಡಿ ತಗೊಂಡ್ಬಿಡ್ಬೋದು. ಆದ್ರೂ ಜನ CDR ಸ್ಪೋರ್ಟ್ನೇ ಓಡ್ಸಕ್ ಇಷ್ಟ ಪಡ್ತಾರೆ. ಇಲ್ಲೊಂದು ಸ್ಪೀಕರ್ ಹಾಕ್ಸಿದ್ದಾರೆ, ಇಲ್ಲಿ ಮ್ಯಾಗ್ಝಿನ್ ಹೋಲ್ಡರ್ ಇದೆ, ಇಲ್ಲಿ AC ವೆಂಟ್ ಗಳಿದೆ, ಗ್ಲೌ ಬಾಕ್ಸ್ ಅಲ್ಲೂ ಸ್ಪೇಸ್ ಸಕ್ಕದಾಗಿದೆ. ಇದರಲ್ಲಿ AC ನಾಬ್ ಗಳಿದೆ, ಎಲ್ಲೂ ಟಚ್ ಸ್ಕ್ರೀನ್ ಇಲ್ಲ. ಈ ಟಚ್ ಸ್ಕ್ರೀನ್ ಹಾಕ್ಸಿರೋದು. ಇದರಲ್ಲಿ 5 ಸ್ಪೀಡ್ ಗೇರ್ ಬಾಕ್ಸ್ ಇರೋದು. ಇಲ್ಲೊಂದು ಚಾರ್ಜಿಂಗ್ ಸಾಕೆಟ್ ಇದೆ, ಇಲ್ಲಿ ಇನ್ನೊಂದು ಆಸ್ಟ್ರೇ ಇದೆ. ಒಂದು ಕಾರ್ ಮಾಡಕ್ಕೆ ಏನಿಲ್ಲ ಅಂದ್ರೆ 1,00,000 ಪಾರ್ಟ್ಸ್ ಹೋಗಿರುತ್ತೆ ಅನ್ಸುತ್ತೆ. ಆ 1,00,000 ಪಾರ್ಟ್ಸ್ ಕೂಡ ಹಾರ್ಮೋನಿಯಲ್ಲಿ ವರ್ಕ್ ಆದ್ರೇನೆ ನಿಮ್ಗೆ ಒಂದು ಪರ್ಫೆಕ್ಟ್ ಕಾರ್ ಅಂತ ಸಿಗೋದು. ನಮ್ಮ ದೇಶದಲ್ಲಿ ಬಂದಿರುವಂತ ಒನ್ ಆಫ್ ದ ಪರ್ಫೆಕ್ಟ್ ಕಾರ್ ಅಂದ್ರೆ ಪ್ರಪಂಚ ತಲೆಕೆಳಗಾರು ಸರಿ, ಇವತ್ತು ರಾತ್ರಿ ಅವಳಂಗ್ ಬೇಕು. ಕೀ ನೋಡಿ ಎಷ್ಟು ಸಿಂಪಲ್ ಆಗಿದೆ ಅಂತ. ಇಲ್ಲಿ ಲೋಗೋ ಇದೆ, ಇಲ್ಲಿ ಲಾಕ್ ಅನ್ಲಾಕ್, ಒಳಗಡೆ ಸ್ಪಾರ್ಕೋ ಮ್ಯಾಟ್ ಗಳು ಹಾಕಿದ್ದಾರೆ. ಇದರಲ್ಲಿರೋ AC ಬ್ಯೂಟಿಫುಲ್ ಆಗಿ ವರ್ಕ್ ಆಗುತ್ತೆ. ಇಲ್ಲಿರುವಂತ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನ ನೋಡ್ತಾ ಇದ್ರೆ ಹಳೆ ಫಾಸ್ಟ್ ಅಂಡ್ ಫ್ಯೂರಿಯಸ್ ಮೂವಿಗಳು ನೆನಪಾಗುತ್ತೆ. ಈ ಕಾರ್ ನಲ್ಲಿ ಸ್ಟಾಕ್ ಅಲ್ಲೇನೆ ಮೋಮೋ ಸ್ಟೇರಿಂಗ್ ವೀಲ್ ಬಂದಿದ್ದು. ಇಲ್ಲಿ ನೋಡಿ ಮೋಮೋ ಅಂತ ಲೋಗೋ ಇದೆ. ನೋಡಿ ಯಾರಿದು ಫೆರರೋ ರೋಚರ್ ಹಾಕಿರೋದು? ನೀನೇ ಅಂಟಿಸ್ಬಿಟ್ಟ ಅಂತ. ನಾನೇ ಯಾಕೋ ಚಾಕ್ಲೇಟ್ ತಗೊಳ್ಳಿ. ನಾನ್ ಮನ್ಸಲ್ಲಿ ಅಂದ್ಕೊಂಡಿರೋದನ್ನ ಹಾಗೆ ಹೇಳ್ತಿದ್ದಾನಲ್ಲ. ಲೈಫ್ ಅಲ್ಲಿ ಫಸ್ಟ್ ಟೈಮ್ CDR ಸ್ಪೋರ್ಟ್ ನ ನೋಡಿದಾಗ ಯಾವ್ದೋ ಮಾಡಿಫೈಡ್ ಕಾರ್ ಅನ್ಕೊಂಡಿದ್ದೆ. ಆಮೇಲೆ ಗೊತ್ತಾಯ್ತು ಸ್ಟಾಕ್ ಅಲ್ಲೇ ಈ ಕಾರ್ ಈ ತರ ಬಂದಿತ್ತು ಅಂತ. ಇದನ್ನ ನಾನು ಫಸ್ಟ್ ನೋಡಿದಾಗ ಆಫ್ಟರ್ ಮಾರ್ಕೆಟ್ ಲೈಟ್ ಅನ್ಕೊಂಡ್ಬಿಟ್ಟಿದೆ. ಯಾಕೆಂದ್ರೆ ಅವಾಗಿನ ಟೈಮ್ ಅಲ್ಲಿ ಕ್ಲಿಯರ್ ಲೈಟ್ ಗಳು ಬರ್ತಾ ಇದ್ದು ತುಂಬಾನೇ ಕಮ್ಮಿ. ಇವಾಗಿನ ಕಾಲದ ಎಷ್ಟೊಂದು ಕಾರ್ಗಳಿಗೆ ಬರಲ್ಲ. ಇದು ಸ್ಟಾಕ್ ಅಲ್ಲಿ ಬಂದಿರೋದು. ಇನ್ನ ಇದ್ರ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ, ಓ ಅದೇನದು ಕಿಸ್ ಕೊಡ್ತಿರೋದು. ಈ ತರ ಸಣ್ಣ ಪುಟ್ಟ ವೇರ್ ಅಂಡ್ ಟೇರ್ ಆಗಿದೆ ಅಷ್ಟೇ. ಅದನ್ನ ಬಿಟ್ರೆ ಪ್ರತಿಯೊಂದು ಪಾರ್ಟ್ ವರ್ಕ್ ಆಗ್ತಿದೆ. ಇಳ್ಸಕ್ಕೆ 1 ಟಚ್ ಸಾಕು, ಆದ್ರೆ ಏರ್ಸಕ್ಕೆ ಫುಲ್ ಬೆಟ್ಟೆ ಯೂಸ್ ಮಾಡ್ಬೇಕು. 1,00,000 ಕಿಲೋಮೀಟರ್ ಓಡಿದೆ ಗುರು. ಇವಾಗ ಶೋರೂಮ್ ಇಂದ ಹೊರಗಡೆ ಬಂದಿರೋ ತರ ಕಾಣ್ತಿದೆ. ಸರ್ಪ್ರೈಸಿಂಗ್ ವಿಷಯ ಏನು ಅಂದ್ರೆ ಈ ಕಾರು ರ್ಯಾಲಿಯಲ್ಲಿ ಓಡ್ತಾ ಇತ್ತು. ಒಂದ್ ರ್ಯಾಲಿನಲ್ಲಿ ಯೂಸ್ ಮಾಡಿರುವಂತ ಕಾರು ಇಷ್ಟು ಸ್ಮೂತ್ ಆಗಿ ಇನ್ನೂ ಪರ್ಫಾರ್ಮ್ ಮಾಡ್ತಿದೆ ಅಂದ್ರೆ ಆಶ್ಚರ್ಯ ಆಶ್ಚರ್ಯ. ಲೈನ್ ನ ಹೆಂಗ್ ಹೋಲ್ಡ್ ಮಾಡತ್ತೆ ಅಂದ್ರೆ ಇದು ಕರ್ವ್ಸ್ ಅಲ್ಲಿ ಡಿವೈಡರ್ ಇಟ್ಕೊಂಡು ತಿರುಗಿಸ್ದಂಗಿದೆ ಗುರು. ಸೌಂಡ್ ಏನ್ ಬ್ಯೂಟಿಫುಲ್ ಆಗಿದೆ. ಕಿವಿ ಡಮರ್. ನಮ್ಮಮ್ಮನ ಮೆಸೇಜ್ ತೋರಿಸ್ಲಾ? ಡೋಂಟ್ ಬ್ರಿಂಗ್ ದಟ್ ಕಾರ್ ಅಗೇನ್. ಮನೆ ಹತ್ರ ಬತ್ತಿ ಒಂಚೂರು ಪ್ರೊಫೆಷನಲ್ ಆಗಿ ಬಾ. ಈ ತರ ಕಾರ್ಗಳು ಓಡಿಸಿದ್ಮೇಲೆ ಅದ್ ಹೆಂಗ್ ಮಗ ಹೊಸ ಕಾರ್ಗಳಿಗೆ ದುಡ್ಡು ಹಾಕ್ತಾರೆ ಜನ. ಕಾರ್ ಎಲ್ಲ ಲೈಫಲ್ಲಿ ಕಳ್ಕೊಬಾರ್ದು, ಸಿಗಲ್ಲ. ಇದ್ರಲ್ಲಿರೋ ಸ್ಪೀಡೋಮೀಟರ್ ಸೈಕ್ ಆಗಿದೆ. ಲೆಫ್ಟ್ ಅಲ್ಲಿ ಸ್ಪೀಡ್ ತೋರಿಸುತ್ತೆ, ಇಲ್ಲಿ ಟ್ಯಾಕೋಮೀಟರ್ ಇದೆ, ಟಾರ್ಮ್ಯಾಕ್, ಗ್ರಾವೆಲ್, ಸ್ನೋ ಅಂತ 3 ಮೋಡ್ ಕೊಟ್ಟಿದ್ದಾರೆ. ಓಡೋಮೀಟರ್ ಸಗದಾಗೈತೆ ಅಲ್ವಾ ಬೊಂಬಾಟಾಗಿ. ಓಡೋಮೀಟರ್ ಅಂತ ಏನಕ್ಕಂತಾರೆ ಹೇಳು? ಕಾರ್ ಎಷ್ಟು ಓಡಿದೆ ಅಂತ ಹೇಳುತ್ತಲ್ಲ ಅದಕ್ಕೆ. ತಲೆ ಅಂದ್ರೆ ತಲೆ ಕಣೆಯ ನಿಂತು ಅದೇನೋ ಇದೆ ನಿನ್ ತಲೆಯಲ್ಲಿ. ಮ್ಯೂಸಿಯಂ ಅಲ್ಲಿ ಇಡ್ಬೇಕು. ಒಂದು ಸಲ ಈ ತರ ಒಂದು ಕಾರ್ನ ಇಟ್ಟು ಇದನ್ನ ಬಿಲ್ಡ್ ಮಾಡಿ ಮೇಂಟೈನ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಇದ್ರಲ್ಲಿರುವಂತ ನಶ ಏನು ಅಂತ. ಡ್ರೈವಿಂಗ್ ಇಸ್ ನಾಟ್ ಜಸ್ಟ್ ಅ ಜಾಬ್, ಇಟ್ಸ್ ಅ ಪ್ಯಾಷನ್, ಇಟ್ಸ್ ಅನ್ ಎಮೋಷನ್, ಇಟ್ಸ್ ಮೈ ಡ್ರೀಮ್. ಎಸ್, ದಟ್ಸ್ ಮೈ ಡ್ರೀಮ್. ಹಳೆ ಗಾಡಿಗಳು ಜನಕ್ಕೆ ತುಂಬಾ ಮನ್ಸಿಗೆ ಹತ್ರ ಆಗಿರುತ್ತೆ. ಅದೊಂದು ಎಮೋಷನ್ ಇರುತ್ತೆ. ಈ ಗಾಡಿ ತಗೊಂಡು ಇಟ್ಕೋಬೇಕು ಅಂತನಾದ್ರೂ ಒಂದು ಆಸೆ ಇರುತ್ತೆ. ಇದು ಎರಡು ಒಬ್ರುದೇನೆ. ವಿಂಟೇಜ್ ಗಾಡಿಗಳನ್ನ ರಿಸ್ಟೋರ್ ಸದ್ಯಕ್ಕೆ ಯಾರು ರಿಲಯಬಲ್ ಆಗಿ ಮಾಡ್ಕೊಡಲ್ಲ. ನಾವು ಮಾಡ್ಕೊಡ್ತೀವಿ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಹೇಳದ್ನಲ್ಲ, ಜಪಾನ್ ಕಾರ್ಗೆ ಈ ತರ ಒಂದು ಸೌಂಡ್ ಹಾಕ್ಬಿಟ್ರೆ ಪೀಸು. ಅದೇ ಮುಟ್ಟಿದ ತಕ್ಷಣ ಆಫ್ ಆಗ್ಬಿಡ್ತು. ಎಲ್ಲ ಮುಗ್ದೆ ಡೈರೆಕ್ಟ್ ಟವರ್ಗೆ ಕೈ ಹಾಕ್ಬಿಟ್ಟು ಹೋಗ್ಬಿಟ್ಟ. ಬಿಚ್ಚಿ ಹೇಳ ಇನ್ನೊಂದ್ಸತಿ ಪದ ಇದ್ರೆ ಎಲ್ಲ ಬಿಚ್ಚಿ ಹೇಳ್ಬೇಕಾಗ್ತದೆ.